ನೋಡು, ಮತ್ತೆ ನೀನು ನನ್ನ ಹತ್ರ ನಾಟಕ ಎಲ್ಲ ಮಾಡಬೇಡ. ಆ ಕಮಲಿ ನಿಜವಾಗ್ಲೂ ನನ್ನ ಅಕ್ಕನ? ಏಯ್ ದಡ್ಡಿ, ಅಷ್ಟು ಗೊತ್ತಾಗಲ್ವೇನೆ? ಮತ್ತೆ ಹೇಗೆ ನೀನು ಅವಳು ಒಂದೇ ಥರ ಇರೋಕ್ಕೆ ಸಾಧ್ಯ? ಲೇ, ಪ್ರಪಂಚದಲ್ಲಿ 7 ಜನನು ಒಂದೇ ಥರ ಇರ್ತಾರಂತೆ. ಹೌದಂತೆ. ಇನ್ನು 5 ಜನನ ನೀನು ಹುಡುಕಿ ಕರ್ಕೊಂಡು ಬಾ. ಅದು ಆ ಕಾಲದಲ್ಲಿ ಹಾಗೆ ಹೇಳ್ತಿದ್ರು. ಈಗ ಮೊಬೈಲಲ್ಲಿ ಫೇಸ್ ರೆಕಗ್ನಿಷನ್ ಆ್ಯಪ್ಸ್ ಎಲ್ಲ ಬಂದಾಯಿತು. ಒಂದೇ ಥರ ಇನ್ನೊಬ್ರು ಇದ್ರೆ ಇಲ್ಲೇ ಕಂಡುಹಿಡಿಬೋದು. ಹೋಗ್ಲಿ ಬಿಡು, ನಿನಗೆ ಹೇಳಿ ಏನು ಪ್ರಯೋಜನ ಪಾಪ. ಅಂದರೆ ಅಕ್ಕ ತಂಗಿನೇ ಆಗಿರ್ಬೇಕು ಅಂತ ಏನು ಇಲ್ವಲ್ಲ? ರೈಟ್, ನಿಂಗೆ ಇನ್ನೂ ಕನ್ವಿನ್ಸ್ ಆಗ್ತಿಲ್ಲ ಅಲ್ವಾ? ಓಕೆ, ಒಂದು ನಿಜ ಹೇಳ, ನನಗೂ ಅದೇ ಡೌಟ್ ಬಂದು DNA ಟೆಸ್ಟ್ ಮಾಡಿಸ್ದೆ. ಟೆಸ್ಟಾ? ಎಸ್ ಅಂಬಿ, ನೀನು ಮತ್ತೆ ಕಮಲಿ ಟ್ವಿನ್ ಸಿಸ್ಟರ್ಸ್, ಒಂದೇ ಅಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋದು. ನೋಡು ಅನಿಕಾ, ಈಗ ಮತ್ತೆ ಸುಳ್ಳು ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಅಂಬಿ, ನಾನು ನಿಜಾನೇ ಹೇಳ್ತಿರೋದು. ಅಂದ್ರೆ ಕಮಲಿ ನನ್ನಕ್ಕನ? ನನ್ನ ಸ್ವಂತ ಅಕ್ಕಂಗೆ ಮೋಸ ಮಾಡಕ್ ನೋಡಿದ್ನ ನಾನು. ಲೇ, ಮತ್ತ್ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟೆ? ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಲ್ಲ, ನಾನೇನಾದರೂ ಹೇಳಿದಿದ್ರೆ ನೀನು ಹೀಗೆ ಆಡ್ತೀಯ ಅಂತ ನಾನು ಹೇಳಿಲ್ಲ. ಗಾಡ್, ಈ ಅಕ್ಕ ತಂಗಿ, ಅಮ್ಮ ಮಗಳು, ಈ ಸೆಂಟಿಮೆಂಟ್ಸ್ ಎಲ್ಲ ನಂಗೊಂಥರ ಅಲರ್ಜಿ. ಏಯ್ ಜೆತ್ತೆಕಾಯಿ, ನಿನ್ನ ಬದಲು ನಿನ್ನ ಅಕ್ಕ ಬಳಿ ಆಗ್ತಿದ್ದಾಳೆ. ನಿನ್ನ ಆಯಸ್ಸು ಗಟ್ಟಿ ಇದೆ. ಹಾಂ, ಕಮಾನ್, ಆರಾಮಾಗಿ ಬದುಕೋ. ಹೋಗೆ ಬೇಗ ಹೋಗಿ ತಲೆ ಮರೆಸ್ಕೋ. ಯಾರ ಕೈಯಲ್ಲಾದ್ರೂ ಸಿಕ್ಕಾಕೊಂಡ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಹಾಂ, ಹೋಗು. ಶಾಕ್ ಹೊಡೆದಂಗಿದೆಯಲ್ಲ, ಕರೆಂಟ್ ಕೊಟ್ಟಿದ್ದಾರೆ ಹೆಂಗೆ? ನೋಡಪ್ಪ, ಇದು ಮದುವೆ ಒಂದು ವಿಶೇಷವಾದಂಥ ಘಟ್ಟ. ಉತ್ತರ ದಿಕ್ಕಿನಲ್ಲಿ ಅರುಂಧತಿ ನಕ್ಷತ್ರ ಇದೆ. ಅದನ್ನು ನೀನು ಹೆಂಡತಿಗೆ ತೋರಿಸ್ಬೇಕು. ತೋರಿಸಿ ಹೀಗೆ ನಮ್ಮ ಜೀವನದಲ್ಲಿ ನೀನು ಹೊಳಿತಾ ಇರಬೇಕಂತ ಹೇಳಬೇಕು. ನೋಡಮ್ಮ, ಅಲ್ಲಿ ಅರುಂಧತಿ ನಕ್ಷತ್ರ. ಕೈ ಹಾಕಿ ತೋರಿಸಪ್ಪ ಆ ಕಡೆಯಿಂದ.
ಎಲ್ಲಿ ಪುರೋಹಿತ್ರೆ ಕಾಣಿಸ್ತಾನೆ ಇಲ್ಲ? ಏ ರಿಷಿ, ಅಯ್ಯೋ ಹೆಂಡತಿಗೆ ಸುಳ್ಳು ಹೇಳೋದನ್ನ ಈಗ್ಲಿದ್ಲೇ ಕಲಿಬೇಕಪ್ಪ. ಕಾಣಿಸುತ್ತೋ ಬಿಡುತ್ತೋ, ನೀನ್ ತೋರ್ಸೋದ್ ಕಲ್ತ್ಕೋ. ಕಮಲಿ ಅವರೇ, ಕಾಣಿಸ್ತಿದ್ಯಾ ಅರುಂಧತಿ ನಕ್ಷತ್ರ? ಕಮಲಿ ಅವ್ರೆ, ಕಾಣಿಸ್ತಿದ್ಯಾ? ನಿನಗೆ ಈಗಷ್ಟೇ ಗೊತ್ತಾಯ್ತು. ನೀನೇ ನನ್ನ ಅಕ್ಕ ಅಂತ. ಎಂತ ಟೈಮ್ ಅಲ್ವಾ ನಂದು. ಅವಳು
ಜವಳಿ ಮಕ್ಕಳು ಹುಟ್ಟಾಗ ಅಕ್ಕ ತಂಗಿರಾಗಿ ಹುಟ್ಟಿದ್ರೆ ನಾನ್ ಇವಾಗ ನೀನೇ ಅಕ್ಕ ಅಂತ ತಿಳ್ಕೊತಿದ್ದೀನಿ. ಹಂಗೆ ಹೇಳ್ಬೇಡವಿ, ನಿನ್ಗೇನು ಆಗಕ್ಕಿಲ್ಲ. ಸರ್, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಸರ್. ಬೇಡ, ದಾರಿಲ್ ಸಾಯಕ್ಕೆ ಇಷ್ಟ ಇಲ್ಲ. ನಿನ್ ತೊಡೆ ಮೇಲೆನೆ ಪ್ರಾಣ ಬಿಡ್ತೀನಿ ಅಕ್ಕ. ಕ್ಷಮಿಸ್ಬಿಡಕ್ಕ. ನಾನು ನಿನಗೆ ತುಂಬಾನೇ ತೊಂದರೆ ಕೊಟ್ಬಿಟ್ಟೆ ಅಲ್ವಾ? ಅದಕ್ಕೆ ನನ್ಗಿಂತ ಸಾವು ಬರ್ತಿರೋದೋ ಏನೋ. ಯಾಕವಿ ಹಿಂಗ್ ಮಾತಾಡ್ತಿದ್ಯಾ? ನಂಗೆ ಗೊತ್ತಾಯ್ತು, ಜಾಡಿ ದುಡಿಯಲ್ಲ. ಅಕ್ಕ, ದಾರಿಶ್ ಕೆಟ್ಟವಳು ಅಂತಾನೆ ಆ ದೇವ್ರು ನಿನ್ ಜೊತೆ ಇರಕ್ ಬಿಟ್ಟಿಲ್ಲ. ನಿನ್ ಜೊತೆ ಇರೋ ಯೋಗ್ಯತೆ ನನಗಿಲ್ಲ. ಅಂಬಿ, ನಿನ್ಗೇನು ಆಗಲ್ಲ. ಬೇಡ ಮಿಸ್ಟ್ರೆ, ಬೇಡ. ಕಮ್ಲಿ ನಿಮ್ಮನ್ನ ಇಷ್ಟಪಡ್ತಿದ್ರು, ನಾನು ಅವಳಿಂದ ನಿಮ್ಮನ್ನು ಕಿತ್ಕೋಬೇಕು ಅಂದ್ಕೊಂಡೆ. ನಿಮ್ ಜೊತೆ ನಾನು ಹೇಗೆಲ್ಲ ಸಲ್ಕೆಲ್ಲ ನಡ್ಕೊಂಡ್ರು ನೀವು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ. ಇದ್ರಲ್ಲೇ ನಿಮ್ ಪ್ರೀತಿ ಎಂಥದ್ದು ಅಂತ ಅರ್ಥ ಆಗುತ್ತೆ. ಅಕ್ಕ, ನೀನ್ ಸಿಕ್ಕಾಪಟ್ಟೆ ಅದೃಷ್ಟವಂತೆ ಕಡೆ. ಮೇಷ್ಟ್ರೆ, ನೀವು ನಮ್ಮಕ್ಕ 100 ವರ್ಷ ಚೆನ್ನಾಗಿ ಬದುಕಬೇಕು.
ಈ ಕೆಸ್ರಿನ್ ಕಂಪ್ನಿ ಎಲ್ಲಿ ಹೋದ್ಲು? ಓಲ್ಡ್ ಫಿಲ್ಮ್ಸ್ ಅಲ್ಲಿ ಡಬಲ್ ಆಕ್ಟಿಂಗ್ ಹೀರೋಸ್ ಇದ್ರೆ ಒಬ್ಬನ್ನ ಸೇವ್ ಮಾಡೋಕ್ಕೆ ಇನ್ನೊಬ್ಬ ಸಾಯೋ ಥರ ಆ ಕೆಸ್ರಿನ್ ಕಂಪ್ನಿಗೋಸ್ಕರ ಅಂಬಿ ಸತ್ತೋದ್ಲು. ಸೊ ಸ್ಟ್ಯೂಪಿಡ್, ಬದುಕೋಕ್ ಗೊತ್ತಿಲ್ದಿರೋ ದಡ್ಡಿ ಅವಳು. ಅವಳು ಸತ್ರೆ ನಾನು ಈ ಕಂಪ್ನಿನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾಳೆ. ನೆವರ್. ಎಲ್ಲಿ ಹೋದ್ಲು ಇವಳು? ಯಾಕೆ ಯಾಕೆ ಹಿಂಗ್ ಮಾಡ್ದೆ? ಕಮಲಿ, ವೇಟ್ ಜಸ್ಟ್ 1 minute. ಪಾಪ ಅಂಬಿ, ನಿನಗೆ ರಿಸಿ ಸರ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅವಳ ಜೀವನ ಬಲಿ ತಗೊಂಡಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಕಮಲಿ, ಸುಮ್ಮನೆ ಏನೇನು ಮಾತಾಡ್ಬೇಡ. ನಿನಗೆ ಸಮಾಧಾನ ಮಾಡಕ್ ನಾನು ಬಂದ್ರೆ ನನಗೆ ಹೊಡಿತಿದ್ಯಾ? ಗುಡ್. ನಾಟಕ ಆಡ್ಬೇಡ ಅನಿಕಾ. ನಿನ್ಗೆ ಪ್ರಾಣ ತೆಗೆಯೋದು ಈಟೊಂದು ಸಲೀಸಾಗೋಯ್ತಲ್ವಾ? ಮೊದಲನೇಕಿಂತ ನಿನ್ನ ನೋಡ್ದಾಗ್ಲೂ ನಮ್ಮೂರ್ನಾಗೆ ಕುರಿ ಮ್ಯಾಕೆ ಖಾರ ಹತ್ತಿಸ್ಕೊಂಡು ಓದೋಳಲ್ವಾ ನೀನು? ಆಗ್ಲಿಂದನೂ ನಿನಗೆ ಜೀವದ ಮ್ಯಾಕೆ ಗೌರವ ಇಲ್ಲ. ಇಂಥವಳು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತೈತೆ. ಅನ್ಯಾಯವಾಗಿ ನನ್ನ ಅಂಬಿನ ಸಾಯಿಸ್ಬಿಟ್ಟಲ್ಲೇ. ಶಟ್ ಅಪ್ ಕಮಲಿ. ಸೈಲೆಂಟ್ ಆಗಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಲುಕ್, ನನಗೂ ಅಂಬಿ ಸಾವುಗೂ ಯಾವುದೇ ಸಂಬಂಧ ಇಲ್ಲ. ರಿಷಿ ಅಂದ್ರೆ ನನಗಿಷ್ಟ, ನಿಜ. ಆದರೆ ನೀನು ಮತ್ತೆ ರಿಷಿ ಮದುವೆ ಆಗ್ತಿದ್ದೀರಾ ಅಂದಮೇಲೆ ನಾನು ದೂರ ಇಟ್ಬಿಟ್ಟೆ ಕಮಲಿ. ಈ ಮದುವೆ ಸೆಟ್ ಆದಮೇಲೆ ನಾನು ನಿನ್ಗೆ ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ದೀನಾ? ಹಾಂ, ನೀನೇ ನನ್ನ ಮೇಲೆ ಡೌಟ್ ಪಟ್ಟರೆ ನಾನು ಏನು ಮಾಡಲಿ? ಅಂಬೇನ ಅಲ್ಲಿಗೆ ಕರ್ಸಿದ್ ನೀನೇ ತಾನೆ? ನಾನು ಯಾಕಂತ ಕೆಲಸ ಮಾಡಲಿ ಕಮಲಿ? ನಿನಗೆ ಸತ್ತವಳ ಮೇಲಿರೋ ನಂಬಿಕೆ ನನ್ನ ಮೇಲಿಲ್ಲ ನೋಡು. ನಿಜ ಹೇಳ, ನನಗೆ ತಲೆ ಕೆಡ್ಸಿದ್ದೆ ಆ ಅಂಬಿ. ರಿಷಿ ಯಾವುದೇ ಕಾರಣಕ್ಕೂ ಕಮಲಿಗೆ ಸಿಗಬಾರ್ದು. ಒಂದು ನೀನ್ ಮದುವೆ ಆಗಬೇಕು, ಇಲ್ಲ ನಾನು ಮದುವೆ ಆಗಬೇಕು ಅಂತ ಹೇಳಿದ್ಲು. ಆ ಟೈಮಲ್ಲಿ ನನಗೂ ಆಸೆ ಬಂತು, ನಿಜ. ಬಟ್ ನಾನಂತ ಕೆಲಸ ಮಾಡಿಲ್ಲ ಕಮಲಿ. ಅವಳು ಎಂತ ಕಿಲಾಡಿ ಅಂದ್ರೆ ನನ್ನ ಹತ್ರನೇ ಹೀಗೆ ಹೇಳಿ ಅವಳೇ ತಾಲಿ ಕಟ್ಟಿಸ್ಕೊಳ್ಳೋ ಪ್ಲಾನ್ ಮಾಡಿದ್ಲು. ಇನ್ಫ್ಯಾಕ್ಟ್ ಎಲ್ಲ ಕಡೆಯಿಂದ ಮೋಸ ಹೋಗಿದ್ದು ನಾನು. ಆದ್ರೆ ನೀನ್ ನೋಡಿದ್ರೆ ನಾನೇ ತಪ್ಪು ಮಾಡಿರೋ ಹಾಗೆ ಆಡ್ತಿದ್ಯಲ್ಲ. ಇಲ್ಲ ಅನಿಕಾ, ನಾನಿನ್ನ ನಂಬಕ್ಕಿಲ್ಲ. ಕಮಲಿ, ನಿನ್ನ ಹೇಗ್ ನಂಬಿಸೋದು ಅಂತ ನನಗೆ ಗೊತ್ತಿಲ್ಲ. ನೀನೇ ಹೇಳು, ನಾನು ಏನ್ ಮಾಡಿದ್ರೆ ನೀನ್ ನಂಬ್ತೀಯ? ನಿನ್ ಕಾಲಿಗೆ ಬೀಲ್ಲ ಅಥವಾ ಟೆರೆಸ್ ಮೇಲಿಂದ ಕೆಳಗೆ ಬಿದ್ದು ಸಾಯಿಲ್ಲ? ಅಷ್ಟಕ್ಕೂ ಆ ಅಂಬಿ ಸಾಯಿಸಿ ನನಗೇನ್ ಲಾಭ? ಗಾಡ್, ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಐ ರಿಯಲಿ ಡೋಂಟ್ ನೋ. ಹಂಗಾದ್ರೆ ಅಂಬಿ ಹೆಂಗ್ ಸತ್ಲು?